ಬೆಂಗಳೂರಲ್ಲಿ ನಡೆದಂತ ಲ್ಯಾಪ್ಟಾಪ್ ಕಳ್ಳತನ ಕೇಸೊಂದರಲ್ಲಿ ತಮಿಳುನಾಡಿನ ಡಿಎಂಕೆ ಶಾಸಕರ ಸಂಬಂಧಿಯೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಲಿಮಿಟ್ಸ್ ಅಲ್ಲಿ ನಡೆದಿದ್ದಂತ ಲ್ಯಾಪ್ಟಾಪ್ ಕಳ್ಳತನ ಕೇಸ್ನಲ್ಲಿ ಪೊಲೀಸರು ತಮಿಳುನಾಡಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ಡಿಎಂಕೆ ಶಾಸಕನ ಸೋದರ ಸಂಬಂಧಿ ಗೌತಮ್ ಅಂತ ಹೆಸರು ಆತದ್ದು. ತಮಿಳುನಾಡಿನ ಶಂಕರಪುರ ಕ್ಷೇತ್ರದ ಶಾಸಕ ಟಿ ಉದಯ್ ಸೂರ್ಯನ್ ಡಿಎಂಕೆ ಶಾಸಕ, ಇವರ ಸೋದರ ಸಂಬಂಧಿ. ಈತನಿಂದ 40 ಲಕ್ಷ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಗೌತಮ್ ಅನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು, ಡಿಎಂಕೆ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ರು. ಒತ್ತಡಕ್ಕೆ ಮಣಿಯದೆ ಗೌತಮನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ. ಲ್ಯಾಪ್ಟಾಪ್ ಅಂಗಡಿ ಇಟ್ಟಿದ್ದಂತ ಸಾಫ್ಟ್ವೇರ್ ಇಂಜಿನಿಯರ್ ಗೌತಮ್ ಕಳ್ಳತನದ ಹಿಂದೆ ಈತ ಕೆಲಸ ಮಾಡಿದ್ದ. ಬೆಂಗಳೂರಿನ ಪಿಜಿಗಳಿಗೆ ನುಗ್ಗಿ ಕಳ್ಳತನ ಮಾಡಲಾಗ್ತಾ ಇತ್ತು. ಈ ಗೌತಮ್ ಈ ಕೇಸ್ನಲ್ಲಿ ಮೇನ್ ಆರೋಪಿ, ಜೊತೆಗೆ ರಾಜಾದುರೈ ಎನ್ನುವಂತ ಇನ್ನೊಬ್ಬನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಟಿ ಉದಯ್ ಸೂರ್ಯನ್ ಫೋಟೋ ನೋಡ್ತಾ ಇದ್ದೀರಿ, ಡಿಎಂಕೆ ಶಾಸಕ, ಇವರ ಸೋದರ ಸಂಬಂಧಿ ಈತ. ಈತನನ್ನ ಸದ್ಯ ಬೆಂಗಳೂರಿಗೆ ಎಳ್ಕೊಂಡು ಬರಲಾಗಿದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅಂದಾಜು ಟೋಟಲ್ 48 ಲ್ಯಾಪ್ಟಾಪ್ಸ್ ರಿಕವರಿ ಆಗಿದೆ. ಅದು ಅಂದಾಜು ವ್ಯಾಲ್ಯೂ 40 ಲ್ಯಾಕ್ಸ್ ಇದೆ. ಇದರಲ್ಲಿ 10 ಲ್ಯಾಪ್ಟಾಪ್ದು ಓನರ್ಶಿಪ್ ಟ್ರೇಸ್ ಆಗಿದೆ. ಇದು ಬೇರೆ ಬೇರೆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್, ಬಂಡೆಪಾಳ್ಯ ಮತ್ತು ಮಿಕ್ಕಿದು 38 ಲ್ಯಾಪ್ಟಾಪ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಡ್ತಾ ಇದ್ದಾರೆ ಅವರು. ಇದರಲ್ಲಿ 2 ಆರೋಪಿಯವರು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಆರೋಪಿ ಅವರೇ ಬಂದಿಲ್ಲಿ ಕತ್ಕೊಂಡು ಹೋಗ್ತಾಯಿದ್ರು. ಇದರಲ್ಲಿ ವಿಶೇಷವಾಗಿ ಅವರು ಪಿ ಜಿ ಎಲ್ಲಿದೆ ಅದಕ್ಕೆ ಟಾರ್ಗೆಟ್ ಮಾಡಿ ನಾವು ನಮ್ಮ ಅವೇರ್ನೆಸ್ ಕ್ಯಾಂಪೇನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.